ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಮತ್ತೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ, ಯಾಕಂದರೆ ವಿಡಿಯೋ ಕ್ಲಾರಿಟಿ ಆಗಿರುತ್ತೆ, ಏನಾಗ್ತಿದೆ ಅಂತಲೂ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ ಅಂತ. ಸೊ ಇವತ್ತು ಅಮ್ಮ ಎಣ್ಗಾಯಿ ಪಲ್ಯ ಮತ್ತು ರೊಟ್ಟಿ ಮಾಡ್ತಿದ್ದು. ಸೊ ನಾನು ಯೂಟ್ಯೂಬ್ಗೆ ವಿಡಿಯೋ ಆದಂಗೂ ಆಗುತ್ತೆ ಅಂತ ಬಂದು ಎಂತ ಕ್ಯಾಪ್ಚರ್ ಮಾಡ್ತೀನಿ ಇದೆಲ್ಲ ಹೇಗೆ ಮಾಡೋದು ಅಂತ ಅಂತೆ. ಸೊ ಅವರು ಅಷ್ಟೇ ಸಪೋರ್ಟಿವ್ ಆಗಿ ನೀಟಾಗಿ ಆಸ್ಥೆಟಿಕ್ಕಾಗಿ ಹಾಕೋದು ಎಲ್ಲ ಮಾಡಿದ್ರು. ನೆಕ್ಸ್ಟು ಒಂದೊಂದು ಕ್ಲಿಪ್ಸ್ ಇದಲ್ಲ ಗೈಸ್, ನಮ್ಮಮ್ಮನೇ ನನಗೆ ಗೊತ್ತಿಲ್ಲದಂಗೆ ಕ್ಯಾಪ್ಚರ್ ಮಾಡಿರ್ತಾರೆ ಆ್ಯಂಡ್ ಹೇಳ್ತಾರೆ ಆಮೇಲೆ ಇದನ್ನು ಹಾಕು ಅಂತ. ನಾನು ಅದಕ್ಕೆ ನೀನೇ ಮಾಡ್ಬೋದಲ್ಲ ಯೂಟ್ಯೂಬ್ ಚಾನಲ್ ಓಪನ್ನು ಅಂತೀನಿ, ಆದರೆ ನೀನೇ ಮಾಡಿದೆಯಲ್ಲ ಇದಕ್ಕೆ ಹಾಕು ಅಂತ ಹೇಳ್ತಾರೆ. ಸೊ ಒಂದೊಂದು ಕ್ಲಿಪ್ಸ್ ಮಾತ್ರ ಅವರೇ ಅಂತ ಕ್ಯಾಪ್ಚರ್ ಮಾಡ್ತಾರೆ. ಆಮೇಲೆ ನಾನು ಅದನ್ನು ವೀಡಿಯೋಸ್ಗೆ ಹಾಕಿದ್ದೀನಿ, ಚೆನ್ನಾಗೇ ಕ್ಯಾಪ್ಚರ್ ಮಾಡ್ತಾರೆ, ನನಗಿಂತ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾರೆ ಹಂಗೆ ನೋಡಿಕೊಂಡ್ರೆ. ಸೊ ನೆಕ್ಸ್ಟು ಇದು ಫಿಲ್ಲಿಂಗ್ ಹಾಕಬೇಕಲ್ಲ, ಅದರೊಳಗೆ ಅದ್ರದ್ದು ಪ್ರಿಪ್ರೇಷನ್ ಮಾಡ್ಕೊತಿದ್ದು. ಪ್ರಿಪ್ರೇಷನ್ ಅಂದರೆ ಅದೇ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ತಿದ್ದು. ಮಧ್ಯದಲ್ಲಿ ನಮ್ಮ ಅಕ್ಕ ಬಂದು ಹೋಗ್ತಿದ್ರು, ಯಾಕಂದರೆ ನಮ್ಮಮ್ಮ ಕರೆಯೋದು ಬಾ ಇಲ್ಲಿ ಕೆಲಸ ಮಾಡಿಕೊಡುವ ಅಂತ. ಆವಾಗ ಅದು ಬಂದು ಹೋಗ್ತಿದ್ರು. ಎಷ್ಟು ನಗ್ತೀವಿ ಗೊತ್ತಾ ಅಡುಗೆ ಮಾಡ್ಬೇಕಾದ್ರೆ 3 ಜನ. ಆಮೇಲೆ ಇದೆಲ್ಲ ಮಾಡಾದ್ಮೇಲೆ ಒಗ್ಗರಣೆ ಹಾಕ್ತಿದ್ದು. ಈ ಒಗ್ಗರಣೆಯಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಆಗಿದೆ. ಏನು ಗೊತ್ತಾ, ಒಗ್ಗರಣೆ ಎಲ್ಲ ಆಯಿತಾ, ಹಿಂಗೆ ಮಾಡ್ತಿದ್ರೆ ಇದು ಎಂಥ ಫಿಲ್ಲಿಂಗ್ ವೆಜಿಟೇಬಲ್ಸ್ ಹಾಕಬೇಕಲ್ಲ, ಆವಾಗ ನಮ್ಮಮ್ಮ ಕ್ಯಾಪ್ಸಿಕಮ್ನ ಹಿಂಗೆ ಹಿಡ್ದಾಕಿದ್ದಾರೆ. ನನಗೆ ಕ್ಯಾಮ್ರಾ ಇಟ್ಕೊಂಡವಳಿಗೆ ನಿಜ ನಗುದು ಬಂತು, ಖುಷಿನೂ ಆಯಿತು. ಅದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಅದು. ಆ್ಯಂಡ್ ಆ ಮಧ್ಯದಲ್ಲಿ ತರಕಾರಿ ಇಡಬೇಕಾದ್ರೆ ಇದು ಪಾನಕ, ಅದೇ ತರಕಾರಿಗೆ ಪಲ್ಯಕ್ಕೆ ಇದಾಗ್ತೀವಲ್ಲ ಬೆಲ್ಲ, ಆವಾಗ ಈ ಪಾನಕಕ್ಕೂ ನೆನೆಸಿದ್ದು. ಸೊ ಪಾನಕ ಮಾತ್ರ ಸಖತ್ತಾಗಿತ್ತು. ಅದರಲ್ಲೂ ಈ ಬಿಸಿಲಿಗೆ ಐಸ್ ಕ್ಯೂಬ್ ಹಾಕಿ ಅದು ತಣ್ಣಗೆ ಸಿಹಿಯಾಗಿತ್ತ. ನಾನಂತೂ ಘಟ ಕುಡಿದು ಚೆನ್ನಾಗಿತ್ತು ಅಂತ ಹೇಳಿದೆ. ಕುಡಿಯೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಆಗ್ಬಿಡ್ತು ಪಲ್ಯ. ಸೊ ಇದನ್ನು ಕೂಡ ಅಮ್ಮನೇ ಕ್ಯಾಪ್ಚರ್ ಮಾಡಿರೋದು ಕ್ಲಿಪ್. ಸೊ ಪಲ್ಯ ಆದಮೇಲೆ ಏನಾಯಿತು, ಹಿಟ್ಟು ಕಲಿಸ್ಬೇಕಲ್ಲ. ನಾನು ಸುಮ್ಮನೆ ತಲೆ ಹರಟೆ ಕ್ವಶನ್ಸ್ ಕೇಳ್ತಿದ್ದೆ, ಇದ್ಯಾಕೆ ಚಪಾತಿ ಹಿಟ್ಟಂಗೆ ಕಲಿಸಲ್ಲ, ಹಂಗೆ ಕಲಿಸಲ್ಲ, ಹೀಗೆ ಕಲಿಸಲ್ಲ ಅಂತ. ಆಮೇಲೆ ರೊಟ್ಟಿ ತಟ್ಟೋ ವಿಷಯ ಆವಾಗಲೂ ಕೇಳ್ತಿದ್ದೆ, ನೀನು ಹೆಂಗೆ ಇಷ್ಟು ಚೆನ್ನಾಗಿ ಇಷ್ಟು ದೊಡ್ಡದಾಗಿ ತಟ್ತೀಯ ರೊಟ್ಟಿನ ಅಂತ. ಆಮೇಲೆ ನನಗೂ ತುಂಬ ಹಸಿವಾಗ್ತಿತ್ತು, ಎಲ್ಲ ಬೇಗ ಹಾಕ್ಕೊಂಡು ಊಟ ಮಾಡಿದೆ. ಸೊ ಅದು ಕೂಡ ಸಖತ್ತಾಗಿತ್ತು. ನಾನಂತೂ ಹೊಟ್ಟೆ ಫುಲ್ಲಾಗಿತ್ತು ಊಟ, ಈಗಲೂ ಫುಲ್ಲಾಗಿದೆ. ಆ್ಯಂಡ್ ಇದು ಮಜ್ಜಿಗೆನೂ ಸಖತ್ತಾಗಿತ್ತು. ಸೊ ಇವತ್ತಿಗೆ ಇಷ್ಟೇ, ಬಾಯ್.